ಎಲ್ರಿಗೂ ನಮಸ್ಕಾರ. ಸೊ ಹಿಂದಿನ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ಮತ್ತೆ ಜಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಹೌ ಟು ಯೂಸ್ ದ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ ಅಂಡ್ ಫೈಂಡ್ ದ ಇಂಟಿಗ್ರಲ್ ಆಫ್ ದಿ ಗಿವನ್ ಫಂಕ್ಷನ್ ಹೇಗೆ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು ಫೈಂಡ್ ದ ಇಂಟಿಗ್ರಲ್ಸ್ ಫಾಲೋಯಿಂಗ್ ಇಂಟಿಗ್ರಲ್ಸ್. ಸೊ ಇಂಟಿಗ್ರಲ್ ಆಫ್ 4 ಇಂಟು ಇ ಪವರ್ 3x ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಈ ಇಂಟಿಗ್ರೇಷನ್ ಇದೊಂದು ಮಾತ್ರ ಸ್ಪ್ಲಿಟ್ ಮಾಡಿ ಬರಿತೀನಿ, ಮಿಕ್ಕಿದಕ್ಕೆಲ್ಲ ಡೈರೆಕ್ಟ್ ಆಗಿ ಮಾಡೋಣ. ನಮ್ಗೆ ಗೊತ್ತಿದೆ ಕೆ ಇಂಟು ಎಫ್ ಆಫ್ ಎಕ್ಸ್ ಇದ್ದಾಗ ವಿ ಕ್ಯಾನ್ ಟೇಕ್ ಕಾನ್ಸ್ಟೆಂಟ್ ಔಟ್, ದಟ್ ಈಸ್ ಕೆ ಔಟ್. ಕಾನ್ಸ್ಟೆಂಟ್ ಆಚೆಗೆ ತೆಗೆದು ಇಂಟಿಗ್ರಲ್ ಆಫ್ ಇ ಪವರ್ 3x ಡಿ ಎಕ್ಸ್ ಪ್ಲಸ್ ಇದು ಸೆಕೆಂಡ್ ಫಂಕ್ಷನ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಈ ತರ ಬರಿಬೋದು. ಸೊ 4 ಇಂಟು ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಇ ಪವರ್ ಎ ಎಕ್ಸ್ ಡಿವೈಡ್ ಬೈ ಎ 3 ಪ್ಲಸ್ ಇಂಟಿಗ್ರಲ್ ಆಫ್ 1 ಏನು ಎಕ್ಸ್, totally we shall add one constant c. Okay, so this is how we can find out the integral. ಅದೇ ತರ ಇಂಟಿಗ್ರಲ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಡೈರೆಕ್ಟ್ ಆಗಿ ಮಾಡೋಣ. ಹಿಂಗಿದ್ದಾಗ ಕಾನ್ಸ್ಟೆಂಟ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್, ಎ ಹಾಗೆ ಬರ್ಕೋಬೇಕು. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಬಿ ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಚೆ ಬರೆದ್ರೆ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಸೊ ಏನಾಯ್ತು ಈಗ, ಇಂಟಿಗ್ರಲ್ ಆಫ್ ಎ ಇಂಟು ಎಕ್ಸ್ ಪವರ್ ಎನ್ಗೆ ಇಂಟಿಗ್ರೇಷನ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1, ಸೊ ದಟ್ ಈಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಬಿ ಇಂಟು ಎಕ್ಸ್ ಪವರ್ 1 ಅಂದ್ರೆ ಇಂಟಿಗ್ರೇಷನ್ ಏನು ಎಕ್ಸ್ ಪವರ್ 1 ಪ್ಲಸ್ 1 ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಎಕ್ಸ್. ಎಲ್ಲದಕ್ಕೂ ಸೇರಿಸಿ ಒಂದು ಕಾನ್ಸ್ಟೆಂಟ್ ಆಡ್ ಮಾಡಿ. ಓಕೆ, ಸೊ ದೆನ್ ಇನ್ನೊಂದು ಕ್ವೆಶನ್ ನೋಡಿ, 2 ಕಾನ್ಸ್ಟೆಂಟ್ ಹಾಗೆ ಬರಿಬೇಕು. ಇಂಟಿಗ್ರಲ್ ಆಫ್ 2x ಸ್ಕ್ವೇರ್ ಪ್ಲಸ್ ಇ ಪವರ್ ಎಕ್ಸ್. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಡೈರೆಕ್ಟ್ ಆಗಿ ಬರೆಯೋಣ. ಅದೇ ರೀತಿ ಇದೇನಾಯ್ತು, ಇಂಟಿಗ್ರಲ್ ಆಫ್ 2x ಮೈನಸ್ 3 cos x ಪ್ಲಸ್ ಇ ಪವರ್ ಎಕ್ಸ್. 2 ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 1 that is x power 1 plus 1 by 1 plus 1 x square by 2 minus 3 into integral of cos x ನಮಗೆ ಗೊತ್ತಿದೆ ಏನು, it is plus sin x plus integral of e power x ಏನು e power x plus some constant c. ಇಲ್ಲಿ 2 cancel ಮಾಡೋಣ, that is x square minus 3 sin x plus e power x plus c. This is the required integral. Okay, simple. Next ಇದು ನೋಡಿ, ಎಕ್ಸ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ. ಎಕ್ಸ್ ಪವರ್ ಎನ್ ಗೆ ಇಂಟಿಗ್ರೇಷನ್ ಏನು ಎಕ್ಸ್ ಪವರ್ ಎನ್ ಪ್ಲಸ್ 1 2/3 ಪ್ಲಸ್ 1 ಬೈ 2/3 ಪ್ಲಸ್ 1 ಪ್ಲಸ್ ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಸಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದೇನು ಬರುತ್ತೆ ನೋಡಿ, 2/3 ಪ್ಲಸ್ 1. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3 ಪ್ಲಸ್ 1 ದಟ್ ಈಸ್ 5/3 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ 5/3 ಬರುತ್ತೆ. ಸೊ 1/5/3 ನ ಯಾವ ತರ ಬರ್ಕೊಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ 3/5. ಒಂದೇ ಸ್ಟೆಪ್ ಅಲ್ಲಿ ಬರೀತೀನಿ ಇದಿಷ್ಟು ಸೇರಿ. ಡಿನಾಮಿನೇಟರ್ ಅಲ್ಲಿ ಏನ್ ಬರುತ್ತೆ, ಯು ವಿಲ್ ಗೆಟ್ 5/3, ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 3/5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 5/3 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಸೊ ಒಂದೇ ಸ್ಟೆಪ್ ಅಲ್ಲಿ ಬರೆಯೋಣ. ನೆಕ್ಸ್ಟ್ ಅದೇ ತರ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 3/2 ಪ್ಲಸ್ 2 ಇ ಪವರ್ ಎಕ್ಸ್ ಮೈನಸ್ 1/x. ಎಕ್ಸ್ ಪವರ್ 3/2 ಗೆ ಎಕ್ಸ್ ಪವರ್ 3/2 ಪ್ಲಸ್ 1 by 3/2 plus 1 plus 2 into e power x के integration e power x minus 1 by x के integration log mod x plus c. ಈಗೇನಾಯ್ತಿದು 3/2 plus 1 ಅಂದ್ರೆ 5/2. 5/2 denominator 5/2, that can be taken as 2/5 into x to the power of 5/2 plus 2 e power x minus log mod x plus c. ಇದು integration. Next, what is the integral of sin x plus cos x? Very simple. Integral of sin x ಏನು minus cos x plus integration of cos x ಏನು plus sin x plus some integral constant c. Then the last one, integration of 2x square minus 3 sin x plus 5 root x. 5 root x ಏನು ಬರುತ್ತೆ ನೋಡೋಣ, 2 into x square ಗೆ integration x cube by 3 minus
3 into integral of sine is minus cos x. So the minus into minus plus 3 cos x ಆಯಿತು plus 5 constant. ಇದು x to the power of half. root x ನ x power half ಅಂತ ಬರೀಬೋದು. That is x to the power of half plus 1 by half plus 1. ಏನಾಯ್ತು ಇದು 2x cube by 3 plus 3 cos x plus ಇದೇನಾಗುತ್ತೆ ನೋಡಿ 5 into x to the power of half plus 1 ಅಂದ್ರೆ 3 by 2. x to the power of 3 by 2 by 3 by 2 that can be taken plus c. That can be taken as 2x cube by 3 plus 3 cos x 2 into 5 plus 10 by 3 x to the power of 3 by 2 plus some constant c which is the required integral. ಇದೆಲ್ಲ 1 mark questions MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. MCQ ಅಥವಾ fill in the blanks ಅಲ್ಲಿ ಕೇಳಬಹುದು. Okay, next find integral x square into 1 minus 1 by x square into dx. ನಮಗೆ ಗೊತ್ತಿದೆ ಪ್ರಾಡಕ್ಟ್ ರೂಲ್ ಇಲ್ಲ ಇಂಟಿಗ್ರೇಷನ್ ಅಲ್ಲಿ. ಸೊ ದೇರ್ಫೋರ್ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು? ಇಂಟಿಗ್ರಲ್ ಆಫ್ ಇದನ್ನ ಯಾವ ತರ ಬರ್ಕೊಬಹುದು? ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ 1 ಇಂಟು ಡಿ ಎಕ್ಸ್ ಅಷ್ಟೇ. ಸಿಂಪ್ಲಿಫೈ ಮಾಡೋಣ. ದಟ್ ವಿಲ್ ಗಿವ್ಸ್ ಅಸ್ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಎಕ್ಸ್ ಪವರ್ n plus 1 that is x cube divided by n plus 1 2 plus 1 is 3 minus integral of 1 ಏನು x plus c. Okay, which is the required integral. This is important. 1 mark ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇವೆರಡು ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡಿ. ಪ್ರಾಡಕ್ಟ್ ರೂಲ್ ಇಲ್ಲ ಆಗಿ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋಣ. ಸೀಕೆಂಟ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್. ಎರಡಕ್ಕೂ ಇಂಟಿಗ್ರಲ್ ಇದೆ ನಮಗೆ ಡೈರೆಕ್ಟು. ವಾಟ್ ಈಸ್ ದ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ವಿಚ್ ಇಸ್ ಟ್ಯಾನ್ ಎಕ್ಸ್ plus integral of secant x into tan x is secant x plus some constant c which is the required integral. Right, in the same way idu ade tara madbeku. Multiply ಮಾಡೋಣ. Integral of cosecant into cosecant square x d plus cosecant into cot x into dx. So ಎರಡಕ್ಕೂ ಇಂಟಿಗ್ರೇಷನ್ ಗೊತ್ತಿದೆ. Integral of cosecant square x is minus cot x plus integral of cosecant into cot is minus cosecant x plus c which is the required integral. ಎರಡು 1 mark important questions. This one and this one ಇವೆರಡು 2 mark ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ 2 mark ಅಲ್ಲಿ. It is application based question. Now ಇದನ್ನ ಹೇಗೆ ಸಿಂಪ್ಲಿಫೈ ಮಾಡಬೇಕು? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ 1 minus sin x by cos square x. ವೆರಿ ಸಿಂಪಲ್. ಸ್ಪ್ಲಿಟ್ ಮಾಡೋಣ. ಡಿನೋಮಿನೇಟರ್ ಏನು ಬರುತ್ತೆ? ಇಂಟಿಗ್ರಲ್ ಆಫ್ 1 by cos square x minus sin x by cos square x into dx. ಇದು ನೋಡಿ 1 by cos square x ಅಂದ್ರೆ secant square x ಮೈನಸ್ sin by cos square ನ ಈ ರೀತಿ ಸ್ಪ್ಲಿಟ್ ಮಾಡೋಣ. ಒಂದು 1 by sin by cos ಅಂದ್ರೆ tan ಆಗುತ್ತೆ. ಇನ್ನೊಂದು 1 by cos. ಎರಡು ಸತಿ ಇದೆ ಡಿನೋಮಿನೇಟರ್ ಅಲ್ಲಿ. ಸೊ ಡಿನೋಮಿನೇಟರ್ cos into cos ಆಗುತ್ತೆ. ಸೊ 1 by cos x is secant x into sin x by cos x is tan x ಆಗುತ್ತೆ. ಸೊ sin x by cos square x ನ we can write it as secant x into tan x which is integral of this into dx. Now we have integral for both. ಎರಡಕ್ಕೂ ಇದೆ. Integral of secant square x ಅಂದ್ರೆ ಏನು? tan x minus integral of secant x into tan x is secant x plus some constant c ಅಷ್ಟೇ. ಇಂಪಾರ್ಟೆಂಟ್ ಕ್ವೆಶನ್ 2 ಮಾರ್ಕ್ಗೆ. ಸೇಮ್ ಕ್ವೆಶನ್ ಕಾನ್ಸ್ಟೆಂಟ್ ಚೇಂಜ್ ಇದೆ ಅಷ್ಟೇ. ಇದು ಸೇಮ್ ಕ್ವೆಶನ್. ಇಲ್ಲಿ 1 ಬದಲು 2 ಇದೆ. ಕೋಎಫಿಷಿಯಂಟ್ ಆಫ್ ಸೈನ್ ಈಸ್ 3 ಇದೆ. ಸಿಂಪಲ್ ಸೇಮ್ ಕ್ವೆಶನ್. ಅದನ್ನು ಯಾವ ರೀತಿ ಬರ್ಕೊಂತೀರಾ? 2 by cos square x ಅಂತ ಬರಿತೀವಿ ಮೈನಸ್ 3 sin x by cos square x ಅಂತ ಬರ್ಕೋತೀವಿ into dx. So integral of 2 secant square x minus 3 ಅದೇ ಸೇಮ್ ಟರ್ಮ್ sin by cos square ಅಂದ್ರೆ secant into tan. So secant x into tan x into dx. ಸೊ ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ನ ಹಾಗೆ ಬರ್ಕೊಬೇಕು. ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ಳಿ. ಇಂಟಿಗ್ರಲ್ ಆಫ್ secant square x is tan x minus 3 ಕಾನ್ಸ್ಟೆಂಟ್ ಹಾಗೆ ಇರಲಿ. secant x into tan x ಗೆ ಇಂಟಿಗ್ರೇಷನ್ secant x plus some constant c.
ಸಿಂಪಲ್ ರೈಟ್. ನೆಕ್ಸ್ಟ್ ಇದು ಡೈರೆಕ್ಟ್ ಆಗಿ ನಮಗೆ ಚೈನ್ ರೂಲ್ ಇಲ್ಲ. ಚೈನ್ ರೂಲ್, ಪ್ರಾಡಕ್ಟ್ ರೂಲ್, ಕೋಶನ್ ರೂಲ್ ಈಸ್ ನಾಟ್ ದೇರ್ ಇನ್ ಇಂಟಿಗ್ರೇಷನ್. ಕೊಟ್ಟಿರೋ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಬೇಕು ಆದಷ್ಟು, ಇಲ್ಲ ಅಂದ್ರೆ ಬೇರೆ ಮೆಥಡ್ಸ್ ಯೂಸ್ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಬಹುದು ಹೇಗೆ? ಕಂಪ್ಲೀಟ್ ದ ಎಕ್ಸ್ಪ್ಯಾಂಡ್ ದ ಸ್ಕ್ವೇರ್ a minus b whole square. a square ಅಂದ್ರೆ root x whole square is x minus plus b square ಅಂದ್ರೆ the square of this is 1 by x minus 2 times root x into 1 by x 1 by root x ಅವೆರಡು ಕ್ಯಾನ್ಸಲ್ ಆಗುತ್ತೆ. 2 times root x into 1 by root x ಅವೆರಡು ಕ್ಯಾನ್ಸಲ್ ಆಯಿತು. ವಿಲ್ ಗೆಟ್ ಓನ್ಲಿ 2 into dx. ನಾವು ಎಲ್ಲದಕ್ಕೂ ಇಂಟಿಗ್ರಲ್ ಇದೆ, ಅಪ್ಲೈ ಮಾಡಿ. ಇಂಟಿಗ್ರಲ್ ಆಫ್ x ಪವರ್ 1 ಏನು? x power 1 plus 1 that is x square by 2 plus 1 by x ಗೆ integration log mod x minus 2 constant integral of 1 ಏನು? x plus some constant c which is the required integral. Okay, in the same way ಇದು ಅಷ್ಟೇ, ನಮಗೆ quotient rule ಇಲ್ಲ. ಈ ಕೊಟ್ಟಿರೋ ಫಂಕ್ಷನ್ನೇ ಸಿಂಪ್ಲಿಫೈ ಮಾಡಬೇಕು. ಹೇಗೆ? ಡಿಸ್ಟ್ರಿಬ್ಯೂಟ್ ಮಾಡೋಣ ಡಿನಾಮಿನೇಟರ್ನ. ಏನಾಗುತ್ತೆ? ಇಂಟಿಗ್ರಲ್ ಆಫ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಪ್ಲಸ್ 5 ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಎಕ್ಸ್ 5 ಮೈನಸ್ 4 ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಂಟಿಗ್ರಲ್ ಆಫ್ ಎಕ್ಸ್ ಏನು? ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಪವರ್ 1 ಪ್ಲಸ್ 1 ಬೈ 1 ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5 ಇಂಟು 1 ಇದೆ ಇಲ್ಲಿ. ಸೊ ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ minus 4 into integral of 1 by x square is minus 1 by x. Integral of 1 by x because differentiation of 1 by x is minus 1 by x square. So integral of minus 1 by x square is plus 1 by x. So you will get 4 by x plus some constant c. Right. So ಅದೇ ತರ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. ಅಗೇನ್ 2 ಮಾರ್ಕ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿ. ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1 ಹೇಗಾದರೂ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಕೋಶಂಟ್ ರೂಲ್ ಇಲ್ಲ ಇಂಟಿಗ್ರೇಷನ್ ಅಲ್ಲಿ. ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಇವೆರಡರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ, ಎಕ್ಸ್ ಮೈನಸ್ 1 ಇದೆ. ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲೂ ಎಕ್ಸ್ ಮೈನಸ್ 1 ಬರುತ್ತೆ, ಇದು ಎಕ್ಸ್ ಮೈನಸ್ 1 ಇದೆ. ಸೊ ದಟ್ ವಿ ಕ್ಯಾನ್ ಫ್ಯಾಕ್ಟರೈಸ್ ಇಟ್. ಫ್ಯಾಕ್ಟರೈಸ್ ದ ನ್ಯೂಮರೇಟರ್. ಏನಾಗುತ್ತೆ? ಇಂಟಿಗ್ರಲ್ ಆಫ್ ಇವೆರಡರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೀರಿ, ಉಳಿಯೋದು ಎಕ್ಸ್ ಮೈನಸ್ 1 ಪ್ಲಸ್ ಇದನ್ನ ಗ್ರೂಪ್ ಮಾಡ್ಕೊಳ್ಳಿ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಸೊ ಏನಾಗುತ್ತಿದ್ದು? ಇಂಟಿಗ್ರಲ್ ಆಫ್ ಎಕ್ಸ್ ಮೈನಸ್ 1 ಕಾಮನ್ ತೆಗೆದ್ರೆ ರಿಮೈನಿಂಗ್ ವಿ ವಿಲ್ ಗೆಟ್ ಇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲೇನು ಇಲ್ಲ ಅಂದ್ರೆ 1 ಇದೆ ಡಿವೈಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಈಗ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯಿತು. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಸಿಂಪಲ್ ಇಂಟಿಗ್ರೇಷನ್ ಏನು ಬರುತ್ತೆ ಇವಾಗ? ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ ಪ್ಲಸ್ ಸಿ ವಿಚ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ಇದು ಇಂಪಾರ್ಟೆಂಟು 2 ಮಾರ್ಕಿಗೆ. ರೈಟ್. ಇನ್ನು ಕೆಲವು ಕ್ವೆಶನ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡಿಬಿಡೋಣ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವೆಶನ್ 2 ಮಾರ್ಕ್ಗೆ. ಇಂಟಿಗ್ರಲ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್. ನಮಗೆ ಗೊತ್ತಿದೆ 1 ಬೈ ಕೊಸಿಕೆಂಡ್ ಸ್ಕ್ವೇರ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್. ಕೊಸಿಕೆಂಡ್ ಸ್ಕ್ವೇರ್ ನ 1 ಬೈ ಕಾಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಬಟ್ ನಮಗೆ ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರಲ್ ಇಲ್ಲ. ಬಟ್ ವಿ ಕ್ಯಾನ್ ರೈಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಸ್ ಇಂಟಿಗ್ರಲ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಬಿಕಾಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಸೀಕೆಂಡ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಇದೆ. ಸೊ ದೇರ್ ಫಾರ್ ಇಂಟಿಗ್ರಲ್ ಆಫ್ ಸೀಕೆಂಡ್ ಸ್ಕ್ವೇರ್ ಏನು? ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಎಕ್ಸ್ ಏನು? 1 ಏನು? ಎಕ್ಸ್ ಪ್ಲಸ್ ಸಿ ವಿಚ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. 2 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್. ರೈಟ್. ನೆಕ್ಸ್ಟ್ ಇನ್ನು ಕೆಲವು ಕ್ವೆಶನ್ಸ್ ಇದೆ, ಡಿಸ್ಕಸ್ ಮಾಡೋಣ. ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಇಂಟು 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಇಂಟು ಡಿ ಎಕ್ಸ್. ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ನೋಡೋಣ. ಇದು ಪ್ರಾಡಕ್ಟ್ ರೂಲ್ ಇಲ್ಲ, ಫಂಕ್ಷನ್ನೇ ಸಿಂಪ್ಲಿಫೈ ಮಾಡಬೇಕು. ಇದೇನಾಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಬರೆಯೋಣ. ಇಂಟಿಗ್ರಲ್ ಆಫ್ 3 ಇಂಟು ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಪಾರ್ ಹಾಫ್ ಅಂದರೆ 2 ಪ್ಲಸ್ ಹಾಫ್ ಅಂತ ಬರುತ್ತೆ. ವಾಟ್ ಈಸ್ 2 ಪ್ಲಸ್ ಹಾಫ್? 2 ಪ್ಲಸ್ ಹಾಫ್ ಅಂದರೆ 5/2. ಸೊ ಅಂದರೆ 3 ಇಂಟು ಇದೇನಾಯಿತು? 3 ಇಂಟು ಎಕ್ಸ್ ಟು ದಿ ಪವರ್ ಆಫ್ 5/2 ಆಯಿತು ಪ್ಲಸ್
2 ಇಂಟು ಇದು 1 ಪ್ಲಸ್ ಹಾಫ್ ಅಂದರೆ 3/2 ಎಕ್ಸ್ ಪವರ್ 3/2 ಪ್ಲಸ್ 3 ಇಂಟು ರೂಟ್ ಎಕ್ಸ್ ಅಂದರೆ 3x ಪವರ್ ಹಾಫ್ ಇಂಟು ಡಿ ಎಕ್ಸ್. ಈಗ ಎಲ್ಲ ಎಕ್ಸ್ ಪವರ್ n ಫಾರ್ಮಲ್ ಇದೆ, ಇಂಟಿಗ್ರೇಟ್ ಮಾಡೋಣ. ಏನು ಬರುತ್ತೆ? ಈಸ್ ಈಕ್ವಲ್ ಟು 3 ಕಾನ್ಸ್ಟೆಂಟ್ ಎಕ್ಸ್ ಪವರ್ 5/2. 5/2 ಇಸ್ 5/2 ಪ್ಲಸ್ 1 ಅಂದರೆ ಎಕ್ಸ್ ಪವರ್ 7/2 by 7/2 ಪ್ಲಸ್ 2 ಕಾನ್ಸ್ಟೆಂಟ್ ಎಕ್ಸ್ ಟು ದಿ ಪವರ್ ಆಫ್ 3/2ಗೆ 3/2 ಪ್ಲಸ್ 1 ಅಂದರೆ 5/2. ಸೊ ಎಕ್ಸ್ ಪವರ್ 5/2 by 5/2 ಪ್ಲಸ್ 3 ಇಂಟು ಎಕ್ಸ್ ಪವರ್ ಹಾಫ್ ಪ್ಲಸ್ 1 ಎಕ್ಸ್ ಪವರ್ 3/2 by 3/2 ಪ್ಲಸ್ ಸಿ. ಸೊ ಈ ಸಿಂಪ್ಲಿಫೈ ಮಾಡಿದ್ರೆ 2 ಇಂಟು 3 6/7 ಎಕ್ಸ್ ಪವರ್ 7/2 ಪ್ಲಸ್ 2 ಇಂಟು 2 4/5 ಎಕ್ಸ್ ಪವರ್ 5/2. 3 ಕ್ಯಾನ್ಸಲ್ ಮಾಡ್ಬೋದು, ಪ್ಲಸ್ 2 ಟೈಮ್ಸ್ ಎಕ್ಸ್ ಪವರ್ 3/2 ಪ್ಲಸ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ಓಕೆ, ದ ಸೇಮ್ ವೇ ಇದು ಡಿವಿಷನ್ ಅಷ್ಟೇ. ಡಿವೈಡ್ ಮಾಡಿದ್ರೆ ಹಾಫ್ ರೆಡ್ಯೂಸ್ ಮಾಡಬೇಕು. ಏನಾಯ್ತು? ಇದು ಇಂಟಿಗ್ರಲ್ ಆಫ್ 3 ಮೈನಸ್ ಹಾಫ್ ಆಯಿತು. 3 ಮೈನಸ್ ಹಾಫ್ ಅಂದರೆ ಎಷ್ಟಪ್ಪ? 3 ಮೈನಸ್ ಹಾಫ್ ಅಂದರೆ ಯು ವಿಲ್ ಗೆಟ್ 6 ಮೈನಸ್ 1 ಅಗೈನ್ 5/2 ಎಕ್ಸ್ ಪವರ್ 5/2 3 ಮೈನಸ್ ಹಾಫ್. ಆಮೇಲೆ 3 ಎಕ್ಸ್ ಬೈ ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಬರುತ್ತೆ, ದಟ್ ಈಸ್ 3x ಪವರ್ ಹಾಫ್ ಪ್ಲಸ್ 4 ಇಂಟು 4 ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಯಾಕೆ? 1 ಬೈ ರೂಟ್ ಎಕ್ಸ್ಗೆ ನಮ್ಗೆ ಇಂಟಿಗ್ರೇಷನ್ ಇದೆ. ಸೊ ದಟ್ ವಿಲ್ ಗಿವ್ಸ್ ಅಸ್ ಏನು? ಎಕ್ಸ್ ಪವರ್ 5/2ಗೆ ಎಕ್ಸ್ ಪವರ್ 7/2 by 7/2 5/2 ಪ್ಲಸ್ 1 by 5/2 ಪ್ಲಸ್ 1 ಪ್ಲಸ್ 3 ಇಂಟು ಎಕ್ಸ್ ಪವರ್ ಹಾಫ್ಗೆ ಇಂಟಿಗ್ರೇಷನ್ 3/2 by 3/2 ಪ್ಲಸ್ 4 ಇಂಟು 1 by root xಗೆ ಇಂಟಿಗ್ರೇಷನ್ 2 root x ಪ್ಲಸ್ ಸಿ. ಸೊ ದಟ್ ವಿಲ್ ಗಿವ್ಸ್ ಅಸ್ ಏನಾಯಿತು? 2/7 ಎಕ್ಸ್ ಪವರ್ 7/2 ಪ್ಲಸ್ 3 ಕ್ಯಾನ್ಸಲ್ ಆಯಿತು, 2x ಪವರ್ 3/2 ಪ್ಲಸ್ 8 root x ಪ್ಲಸ್ ಸಿ. ದಟ್ ಈಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ಓಕೆ, ಮತ್ತೆ ಇದು ಕೂಡ ಅಷ್ಟೇ, ಜಸ್ಟ್ ಮಲ್ಟಿಪ್ಲೈ ಮಾಡೋದು. ಏನು ಬರುತ್ತೆ? ಇಂಟಿಗ್ರಲ್ ಆಫ್ ಎಕ್ಸ್ ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಹಾಫ್ ಮೈನಸ್ 1 ಪ್ಲಸ್ ಹಾಫ್ ಅಂದರೆ ಎಕ್ಸ್ ಪವರ್ 3/2 ಇಂಟು ಡಿ ಎಕ್ಸ್. ಇದೇನಾಯಿತು? ಎಕ್ಸ್ ಪವರ್ ಹಾಫ್ಗೆ ಇಂಟಿಗ್ರೇಷನ್ ಎಕ್ಸ್ ಪವರ್ 3/2 by 3/2 ಮೈನಸ್ ಎಕ್ಸ್ ಪವರ್ 5/2 by 5/2 ಪ್ಲಸ್ ಸಿ. ಅದೇನಾಯಿತು? 2/3 ಎಕ್ಸ್ ಪವರ್ 3/2 ಮೈನಸ್ 2/5 ಎಕ್ಸ್ ಪವರ್ 5/2 ಪ್ಲಸ್ ಸಿ. ದೀಸ್ ಆರ್ ದ ರಿಕ್ವೈರ್ಡ್ ಇಂಟಿಗ್ರಲ್ಸ್. ಸೊ ಈ ಮೂರೂ ಸೆಕೆಂಡ್ ಆಸ್ಕಿನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಥವಾ 1 ಮಾರ್ಕಲ್ಲಿ ಕೇಳಬಹುದು, ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಈಗ ಈ 2 MCQ ಇದೆ. ಸೊ ಇದನ್ನ ಆನ್ಸರ್ ಏನು ನೋಡೋಣ. ದ ಆಂಟಿ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 by root x is, ಆಂಟಿ ಡಿರೈವೇಟಿವ್ ಇಸ್ ನಥಿಂಗ್ ಬಟ್ ದ ಇಂಟಿಗ್ರಲ್. ಸೊ ಅಂದ್ರೆ ಏನು? ಯು ಹ್ಯಾವ್ ಟು ಫೈಂಡ್ ಔಟ್ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 by root x dx. ರೂಟ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಹಾಫ್, ಎಕ್ಸ್ ಪವರ್ ಹಾಫ್ಗೆ ಎಕ್ಸ್ ಪವರ್ 3/2 by 3/2 ಪ್ಲಸ್ 1 by root xಗೆ ಇಂಟಿಗ್ರೇಷನ್ ಇದೆ, ದಟ್ ಈಸ್ 2 root x ಪ್ಲಸ್ ಸಿ. ಅಂದ್ರೆ ಏನಾಯ್ತು? ಇದು 2/3 ಎಕ್ಸ್ ಪವರ್ 3/2 ಪ್ಲಸ್ 2 ಇಂಟು ಎಕ್ಸ್ ಪವರ್ ಹಾಫ್ ಪ್ಲಸ್ ಸಿ. 2/3 ಎಕ್ಸ್ ಪವರ್ 3/2 ಪ್ಲಸ್ 2 ಇಂಟು ಎಕ್ಸ್ ಪವರ್ ಹಾಫ್ ಪ್ಲಸ್ ಸಿ. ಸೊ ಫಾರ್ ದ ರಿಕ್ವೈರ್ಡ್ ಆನ್ಸರ್ ಈಸ್ ಆಪ್ಷನ್ ಸಿ. ರೈಟ್. ಅದೇ ಥರ ಇನ್ನೊಂದು MCQ ಇದೆ, ಬಟ್ ದಿಸ್ ಇಸ್ ಅಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಕೇಳಿದ್ದಾರೆ. ಅಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಅದು ಹೇಗೆ ಮಾಡೋದು ನೋಡೋಣ. ಈಗ ಇಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಗಿವನ್, ಈಗ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತಿದೆ ಇಂಟಿಗ್ರಲ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ಗೊತ್ತಿದೆ. ಸೊ ದೇರ್ಫೋರ್ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು ನಮ್ಗೆ ಎಫ್ ಆಫ್ ಎಕ್ಸ್ ಬೇಕಂದ್ರೆ. ಸೊ ದೇರ್ಫೋರ್ ಇಂಟಿಗ್ರಲ್ ಆಫ್ ದಿಸ್ ಟರ್ಮ್ 4x cube minus 3 by x to the power of 4, we will get it as into dx. ಏನಾಯ್ತು? we will get it as 4x power 4 by 4 ಮೈನಸ್ ಇದು ಮೈನಸ್ ಮೇಲಕ್ಕೆ ಹೋಗುತ್ತೆ, -3 ಹಾಗೆ ಇರಲಿ. ಎಕ್ಸ್ ಪವರ್ -4, ಎಕ್ಸ್ ಪವರ್ -4ಗೆ ಇಂಟಿಗ್ರೇಷನ್ ಎಕ್ಸ್ ಪವರ್ -4 ಪ್ಲಸ್ 1 ದಟ್ ಈಸ್ -3 by -3. ಸೊ ಏನಾಗುತ್ತೆ ಇವಾಗ 4 ಕ್ಯಾನ್ಸಲ್ ಆಯಿತು, ಎಕ್ಸ್ ಪವರ್ 4 ಪ್ಲಸ್ ಸಿ ಇದೆ. ಎಕ್ಸ್ ಪವರ್ 4
ಮೈನಸ್ ಇಂಟು ಇದು 3 ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಪವರ್ ಮೈನಸ್ 3ನ 1/x³ ಅಂತ ಬರಿಬೋದು ಪ್ಲಸ್ ಸಿ. ಸೊ ಐದರ್ ಆಪ್ಷನ್ ಎ ಆರ್ ಸಿ ಎರಡರಲ್ಲಿ ಒಂದು ಬರುತ್ತೆ. ಯಾಕೆ ಎಕ್ಸ್ ಪವರ್ 4 1/x³ ಎರಡರಲ್ಲಿ ಒಂದು. ಈಗ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅವರೊಂದು ಡೇಟಾ ಕೊಟ್ಟಿದ್ದಾರೆ, ಎಫ್ ಆಫ್ 2 is equal to 0, which means what, when x is equal to 2 this function is 0. this is f of x. ಇದು f of x. f of x ಏನು ಸಿಕ್ಕಿದೆ ನಮ್ಗೆ ಇವಾಗ? f of x to the that is x power 4 plus 1/x³ plus c ಅಂತ ಕೊಟ್ಟಿದ್ದಾರೆ. therefore substitute this value when x is equal to 2 f of x is 0. ಅಂದ್ರೆ ಇದು 0 ಆದಾಗ x is equal to 2 ಹಾಕಬೇಕು. 2 power 4 plus 1/2³ plus c. ಸೊ ಏನಾಗುತ್ತೆ ನೋಡಿ, 0 equal to 16 plus 1/8 plus c. 16 into 8 is 128. 128 plus 1, it is 129/8. c we will get it as minus 129/8. ಸೊ ಇದು ಫಂಕ್ಷನಲ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಫಂಕ್ಷನ್ ವಿಲ್ ಬಿ, ಸಾರಿ, you will get it as option A, not option C. C value is minus 129. So you'll substitute ಮಾಡಿದ್ರೆ x power 4 plus 1/x³ minus 129/8, that is the function. ಓಕೆ, ಇದೆಲ್ಲ 1 ಮಾರ್ಕಲ್ಲಿ ಕೇಳ್ತಕ್ಕಂಥ ಕ್ವೆಶನ್ಸು, ಕೆಲವು 2 ಮಾರ್ಕ್ ಕ್ವೆಶನ್ಸು ಇದ್ದಾವೆ. ಸೊ ಈ ವಿಡಿಯೋದಲ್ಲಿ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಯೂಸಿಂಗ್ ದ ಡೈರೆಕ್ಟ್ ಇಂಟಿಗ್ರಲ್ಸ್, ಅದ್ರ ಮೇಲೆ 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ಇಂಟಿಗ್ರೇಷನ್, ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಯಾವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.